ಹಾಯ್ ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಮೈಸೂರಲ್ಲಿ ಇರುವ ರುಚಿ ಮೆಸ್ ಅವರು ಮಟನ್ ಪಲಾವ್ ಮಾಡ್ತಾ ಇದ್ದೀವಿ ಬಲ್ಮುರಿ ಪಾಲ್ಸಲ್ಲಿ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಮತ್ತೆ ಒಂದು ಸಲ ಹೇಳ್ತೀನಿ, ಮೈಸೂರಿಗೆ ಹೋದರೆ ಖಂಡಿತವಾಗಲೇ ರುಚಿ ಮೆಸ್ ಹೋಟೆಲ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಬಂದು ಪ್ರತಿಯೊಂದು ನಾಟಿ ಸ್ಟೈಲ್ ಮಾಡಿಕೊಡ್ತಾರೆ. ಬಿರಿಯಾನಿ, ಮಟನ್ನು, ಚಿಕನ್ನು, ಲಾಲಿಪಪ್ಪು ಪ್ರತಿಯೊಂದೂ ಸಖತ್ತಾಗಿರುತ್ತೆ. ಒಂದು ಸಲ ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಮೈಸೂರಲ್ಲಿ ಆ ಬಲ್ಮುರಿ ಪಾಲ್ಸ್ ಹತ್ರ ಅಬ್ಬಬ್ಬಬ್ಬ ಅದು ಕೂತ್ಕೊಂಡು ಅಡುಗೆ ಮಾಡೋ ಮಜಾ ಇದೆಯಲ್ಲ, ಖಂಡಿತವಾಗ್ಲೂ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ಒಂದು ಮೆಮೊರಿ ಇದು. ಪ್ರತಿಯೊಬ್ಬರು ಮೈಸೂರಿಗೆ ಹೋಗ್ತೀರಾ, ಮೈಸೂರಿಗೆ ಹೋಗ್ತಿರೋರು ಯಾರೂ ಇಲ್ಲ. ಆದರೆ ಮೈಸೂರಲ್ಲಿ ಫೇಮಸ್ ಆಗಿರೋ ರುಚಿ ಮೆಸ್ ಹೋಟೆಲ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಯ್ ಸ್ನೇಹಿತರೆ ನಮಸ್ಕಾರ. ಇವತ್ತು ಮಟನ್ ಪಲಾವ್ ಮಾಡ್ತಾಯಿದ್ದೀವಿ ಬಲ್ಮುರಿ ಪಾಲ್ಸ್ ಹತ್ರ ರುಚಿ ಮೆಸ್ ಹೋಟೆಲ್. ನೋಡಿ, ಹೋಟ್ಲವರು ಅವ್ರ ಮಕ್ಕಳು ಇದ್ದಾರೆ, ನಾವೆಲ್ಲ ಸೇರಿಕೊಂಡು ಒಂದು ಅಡುಗೆ ಮಾಡ್ತಾಯಿದ್ದೀವಿ. ನೋಡೋಣ. ಈಗ ನೋಡಿ, ಒಂದು 3 kg 4 kg ಆಗಷ್ಟು ಮಟನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಅಲ್ಲೇ ನೋಡಿ, ನೀರು ಪ್ಲಸ್ ವಾತಾವರಣ ಅಷ್ಟು ನೀಟಾಗಿ ಚಾಪೆ ಹಾಕ್ಕೊಂಡು ಎಲೆ ಇಟ್ಕೊಂಡು ಕ್ಲೀನಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ, ಅದು ಮಜಾನೇ ಬೇರೆ. ಫಸ್ಟು ಮಟನ್ನ ಬಂದು ನಿಮ್ಗೆ ಯಾವ ಥರ ಪೀಸಸ್ ಬೇಕೋ ಆ ಥರ ಪೀಸಸ್ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಮಟನ್ ತುಂಬ ಪೀಸಸ್ ಚಿಕ್ಕದಾಗಿತ್ತು ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಮಾತ್ರ ನೋಡಿ ನಾವು ಕಟ್ ಮಾಡ್ಕೊತಾ ಇದ್ದೀವಿ. ಈ ಥರ ಸ್ವಲ್ಪ ಪೀಸಸ್ಸು ಸ್ವಲ್ಪ ಇರಲಿ, ಚೆನ್ನಾಗಿರುತ್ತೆ. ಮಟನ್ ಪೀಸಸ್ ನೋಡಿ ಕ್ಲೀನಾಗಿ ಓಡಿಸಿ ಒಂದು ಬಾಳೆ ಎಲೆ. ಅವ್ರು ಫಸ್ಟೇ ಬಂದು ಲೆಗ್ ಪೀಸ್ ತಂದಿದ್ರು, ಮಟನ್ ಲೆಗ್ ಪೀಸಸ್ಸು. ನೋಡಿ ಎಷ್ಟು ನೋಡಿ ತೋರಿಸಿದ್ನಲ್ಲ ಫಸ್ಟ್, ಆ ಥರ ತಂದು ಅದನ್ನು ಪೀಸ್ ಓಡಿಸ್ಕೊಂಡ್ವಿ. ನ್ಯಾಚುರಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಫ್ರೆಶ್ ಆಗಿ ಓಡುವ ನೀರಲ್ಲಿ ಕಣ್ಮುಂದೆ ನೀರು, ಒಳೆ ಒಂದು ಮಿಸ್ ಆಯಿತು. ಬಟ್ ಸ್ಟೌವಲ್ಲಿ ಮಾಡ್ತಾಯಿದ್ವಿ, ಗಾಳಿ ಜಾಸ್ತಿ ಇದೆಯಲ್ಲ ಅದರಿಂದ. ನೋಡಿ ಮಡಿಕೆಯಲ್ಲಿ ಮಟನ್ ಎತ್ಕೊಂಡು ಹೋಗಿ ಆ ನೀರಲ್ಲಿ ಕ್ಲೀನಾಗಿ 2 ಸಲ 3 ಸಲ ವಾಶ್ ಮಾಡಿ ಮತ್ತೆ ತಂದು ಮತ್ತೆ ಒಂದು ಸಲ ಬಿಸಿನೀರು ವಾಟ್ರಲ್ಲಿ ಒಂದು ಸರಿ ವಾಶ್ ಮಾಡಿ ಆಮೇಲೆ ಅಡುಗೆ ಶುರು ಮಾಡ್ತೀವಿ. ಯಾವತ್ತೂ ಅಷ್ಟೇ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಏನಂತೀರಾ? ಶುರು ಮಾಡೋಣ. ಸ್ಟವ್ ಹಚ್ಚೋದೆ, ಪಾತ್ರೆ ಇಡೋದೆ ಅಲ್ವಾ? ಸ್ಟವ್ ಹಚ್ಚಿ ಪಾತ್ರೆ ಇಟ್ವಿ, ರಪ ಅಂತ ಎಣ್ಣೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಬಿಟ್ವಿ ಅಲ್ವಾ? ಫಸ್ಟ್ ಬೇಕಾಗಿ ಎಣ್ಣೆ ಬಿಟ್ಟಿದ ಮೇಲೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಕಮ್ಮಿ ಇರಲಿ, ಮೆಂತ್ಯ ಸೊಪ್ಪು ಜಾಸ್ತಿ ಇರಲಿ. ಎಣ್ಣೆಯಲ್ಲಿ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋಣ. ಫಸ್ಟು ಬಂದು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಆ ಗಾಳಿ, ಆ ವಾತಾವರಣ, ನೀರು ಅಬ್ಬಬ್ಬಬ್ಬ ಸಖತ್ತಾಗಿತ್ತು, ಅಷ್ಟೇ ಮಜವಾಗಿತ್ತು. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ನೋಡಿ, ಈರುಳ್ಳಿ ಬಂದು ಸ್ಲೈಸಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಅಷ್ಟೂ ಎಣ್ಣೆಯಲ್ಲಿ ನೋಡಿ ಡ್ಯಾನ್ಸ್ ಆಡಿಕೊಂಡು ರಪ ಅಂತ ತಿರುಗಿಸ್ತಾ ಇರೋದೆ. ರಪ ಅಂತ ತಿರುಗಿಸ್ತಾ ಇರೋದೆ. ಏನಂತೀರಾ? ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಸೋಂಪು, ಸ್ಟಾರು ಇದೆಲ್ಲ ಹಾಕಿ ಮಸಾಲೆ ಐಟಮ್ ಇದೆಲ್ಲ ಬಿರಿಯಾನಿ ಐಟಮ್ಸ್ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ರಪ ಅಂತ ತಿರುಗಿಸ್ತಾ ಇರಿ. ಅಷ್ಟಕ್ಕೂ ಸಖತ್ತಾಗಿದೆ. ನ್ಯಾಚುರಲಾಗಿ ಮಾಡುವಂಥ ಬಿರಿಯಾನಿ ಇದು. ಅದು ಈ ಥರ ಬಲ್ಮುರಿ ಪಾಲ್ಸಲ್ಲಿ ಮಸ್ತಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ. ಈಗ ಬೆಳ್ಳುಳ್ಳಿ ಪೇಸ್ಟಾಗಿ ರುಬ್ಕೊಂಬಂದಿದ್ದೀವಿ. ಬೆಳ್ಳುಳ್ಳಿ ಪೇಸ್ಟು 3 ಚೌಟ್ ಹಾಕ್ತಾಯಿದ್ದೀನಿ. ಯಾವತ್ತೂ ಅಷ್ಟೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಶುಂಠಿ ಬಂದು ಸ್ವಲ್ಪ ಕಮ್ಮಿ ಇರಬೇಕಲ್ವಾ? ನೋಡಿ, ಈಗ ಬಂದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬರೀರು ಹಸಿಮೆಣಸಿನ್ಕಾಯಿ ಮಾತ್ರ ರುಬ್ಕೊಂಬಂದಿದ್ದೀವಿ. ಹಸಿಮೆಣಸಿನ್ಕಾಯಿ ನಾನೊಂದು 2 ಚೌಟ್ ಹಾಕ್ತಾಯಿದ್ದೀನಿ, 2 ರಿಂದ 3 ಚೌಟ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಶುಂಠಿ ಬಂದು 2 ಚೌಟ್ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಯಾವತ್ತೂ ಅಷ್ಟೇ ಯಾವುದೇ ಅಡುಗೆ ಮಾಡೋವಾಗ ಶುಂಠಿ ಸ್ವಲ್ಪ ಕಮ್ಮಿ ಇರಲಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ. ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ. ನೋಡಿ, ಒಂಥರ ಅಡುಗೆ ಮಾಡೋವಾಗ ಡ್ಯಾನ್ಸ್ ಆಡ್ಕೊಂಡು ಮಜಾ ಇದೆಯಲ್ಲ, ಮಜಾನೇ ಬೇರೆ ಕಣ್ರಿ. ಖಂಡಿತವಾಗ್ಲೂ ಈ ರೆಸಿಪಿನ ಮನೇಲಿ ನೀವು ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಕಳೆದೋಗ್ತೀರಾ. ಮೊಸರು ಬಂದು ಒಂದು ಅರ್ಧ ಲೀಟ್ರ್ ಮೊಸರು ಹಾಕಿದ್ದೀನಿ. ನೋಡಿ, ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ಮತ್ತೆ ರಪ ಅಂತ ಅಲ್ಲಾಡಿಸಿ. ಮಟನ್ ಮುಂದೆನೇ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಫ್ರೆಶ್ ಆಗಿರೋ ನೀರಲ್ಲಿ ವಾಶ್ ಮಾಡಿ ಇವಾಗ ಅದಕ್ಕೆ ಮಟನ್ ಹಾಕ್ತಾಯಿದ್ದೀವಿ. ಈ ಮಸಾಲೆ ಜೊತೆಲಿ ಮಟನ್ ಹಾಕ್ತಾಯಿದ್ದೀವಿ. ಮಟನ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಅಲ್ಲಾಡಿಸಿ. ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಿದೆ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮಸಾಲೆ ಐಟಮು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮಟನ್ನು ಅಬ್ಬಬ್ಬಬ್ಬ ಒಂದು ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಅದೇ ಥರ ರುಚಿ ಮೆಸ್ಸಲ್ಲೂ ಅಷ್ಟೇ ಸೂಪರಾಗಿರುತ್ತೆ. ಸ್ವಲ್ಪ ನೀರು ಹಾಕಿ, ನೀರು ಸ್ವಲ್ಪ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಯಲಿ. ಯಾಕಂದ್ರೆ ಮಟನ್ ಬೇಯಬೇಕಲ್ವಾ? ನೀವು ಕುಕ್ಕರಲ್ಲಿ ಟ್ರೈ ಮಾಡಿ. ಯಾಕಂದರೆ ಇದು ಒಲೆಯಲ್ಲಿ ಮಾಡ್ತೀವಲ್ಲ, ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ನೀವು ಅದರಿಂದ ಕುಕ್ಕರಲ್ಲಿ ಟ್ರೈ ಮಾಡೋವಾಗ ಮಿನಿಮಮ್ ಒಂದು 3 ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳಿ. ನಿಂಬೆಹಣ್ಣು ರಸ ಹಿಂಡಿ, ನಿಂಬೆಹಣ್ಣು ರಸ ಬಂದು ಬಿಟ್ಟಿದ ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬ್ಯಾಚುಲರ್ಸ್ ಖಂಡಿತವಾಗ್ಲೂ ಈ ಥರ ಪ್ಲೇಸಸ್ಗೆ ಹೋದರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ಟ್ರೈ ಮಾಡಿ. ಮೈಸೂರಿಗೆ ಹೋದರೆ ರುಚಿ ಮೆಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಊಟ ಅಂತ ತುಂಬ ಚೆನ್ನಾಗಿರುತ್ತೆ.
ರುಚಿಗೆ ಎಷ್ಟು ಬೇಕೋ ಕಲ್ಲುಪ್ಪು ಹಾಕಿ, ಆದಷ್ಟು ಧೂಳುಪ್ಪಿಗಿಂತ ಕಲ್ಲುಪ್ಪು ಹಾಕಿ, ಸ್ವಲ್ಪ ಪರವಾಗಿಲ್ಲ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಯೂಸ್ ಮಾಡ್ಕೋಬೋದು ರುಚಿಗೆ. ಫಸ್ಟೇ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಯೂಸ್ ಮಾಡಿದ್ವಿ, ಇವಾಗ ಬಂದು ಕೊತ್ತಂಬರಿ ಸೊಪ್ಪು ಆ ಮಟನ್ ಜೊತೆಯಲ್ಲಿ ಎಣ್ಣೆ ಜೊತೆಯಲ್ಲಿ ಆ ಫ್ರೈ ಮಾಡ್ತಾಯಿರೋ ಫ್ಲೇವರ್ ಇದೆಯಲ್ಲ ಸಖತ್ತಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಇದು ಬಂದು ಬಿರಿಯಾನಿ ಮಸಾಲ ಮನೆಯಲ್ಲೇ ರುಬ್ಕೊಂಡಿರೋದು, ಗರಂ ಮಸಾಲ ಥರ ರುಬ್ಕೊಂಡಿದ್ದೀವಿ ಅಷ್ಟೇ, ಇನ್ಯಾವುದು ಎಕ್ಸ್ಟ್ರಾ ಪೌಡ್ರ್ ಏನಿಲ್ಲ. ನಿಮಗೆ ಬೇಕಾದ್ರೆ ಮನೇಲಿ ಗರಂ ಮಸಾಲ ಯೂಸ್ ಮಾಡ್ಕೋಬೋದು. ಇವಾಗ ನೀರು ಹಾಕ್ಬಿಟ್ಟು ಮಿನಿಮಮ್ ಒಂದು 20-25 ನಿಮಿಷ ಬೇಯಬೇಕಿದು, ಯಾಕಂದರೆ ಮಟನ್ ಅಲ್ವಾ, ಮಟನ್ ಸ್ವಲ್ಪ ಬೇಯೋದು ಕಮ್ಮಿ. ಅದರಿಂದ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ, ಆದಷ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ನೋಡೋವಾಗಲೇ ಹೊಟ್ಟೆ ಕವ ಅನಿಸ್ತಾ ಇದೆ, ತಿಂದರೆ ಕಳೆದೋಗ್ತೀರಾ. ನೋಡಿ ಅಕ್ಕಿ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋ ನೀರಲ್ಲಿ, ಅಬ್ಬಬ್ಬಬ್ಬ ಆ ಗಾಳಿ ಆ ವಾತಾವರಣ ಸೂಪರ್ ಕಣ್ರಿ. ಒಂದು ಸಲ ಹೋಗಿ ಬಲ್ಮುರಿ ಪಾಲ್ಸ್ ಹತ್ರ ಅಡುಗೆ ಮಾಡಿ ತಿಂದು ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮೂವತ್ತು ನಿಮಿಷ ಆಗಿದೆ, ಈಗ ಓಪನ್ ಮಾಡಿದ್ದೀನಿ. ಮಟನ್ ಚೆಕ್ ಮಾಡ್ತಾಯಿದ್ದೀನಿ, ನೋಡಿ ಮಟನ್ ಹೆಂಗೆ ಬೆಂದಿದೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಮಟನ್ ತುಂಬ ಚೆನ್ನಾಗಿ ಬೆಂದಿದೆ, ಯಾಕಂದರೆ ನಾಟಿ ಮರಿ ಕಟ್ ಮಾಡಿದರು, ಸಖತ್ತಾಗಿರುತ್ತೆ. ಮೈಸೂರಲ್ಲಿ ಮಟನ್ ಸೂಪರಾಗಿರುತ್ತೆ. ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಅಲ್ಲಾಡಿಸ್ತಾ ಇರಿ. ಖಂಡಿತವಾಗ್ಲೂ ಸ್ನೇಹಿತರೆ, ಮೈಸೂರಿಗೆ ಹೋದರೆ ರುಚಿ ಮೆಸ್ ಬಿರಿಯಾನಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸಲ ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಇಲ್ಲಿ ಬಿರಿಯಾನಿನ ಅಲ್ಲಾಡಿಸೋ ಮಜಾನೇ ಬೇರೆ ಕಣ್ರಿ, ಅಷ್ಟು ಸಖತ್ತಾಗಿ ಚೆನ್ನಾಗಿ ಅಲ್ಲಾಡಿಸ್ತಾ ಇರಬೇಕು. ಆಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕಿ, ತುಪ್ಪ ಫಸ್ಟಿಂದ ತುಪ್ಪ ಹಾಕಿಲ್ಲ ನಾವು, ಈಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ವಿ. ತುಪ್ಪ ಹಾಕಿದ್ಮೇಲೆ ಮತ್ತೆ ಒಂದು ಸಲ ಚೌಟ್ನ ಒಳಗೆ ಬಿಟ್ಟು ರಪ ಅಂತ ತಿರುಗಿಸ್ತಾ ಇರಿ. ಆಲ್ಮೋಸ್ಟ್ ಒಂದು 80-85% ಬಿರಿಯಾನಿ ಸ್ಟೇಜ್ಗೆ ಬಂದಿದೆ. ಇವಾಗ ಬಿಸಿಯಾಗಿ ತನ್ನವಾಗಿ ಬಾಳೆ ಎಲೆ ಹಾಕಿ ಮುಚ್ಚುವುದೇ, ಕವರ್ ಹಾಕಿ ಮುಚ್ಚುವುದೇ, ಒಂದು 10-15 ನಿಮಿಷ ದಮ್ ಕಟ್ಟೋದೆ, 10-15 ನಿಮಿಷ ಸೈಡಿಗೆ ಎತ್ತಿಕ್ಕೋದೆ, ಬಿಸಿಯಾಗಿ ಬಾರಿಸೋದೆ ಬಿರಿಯಾನಿ. ಇವಾಗ ಬಿರಿಯಾನಿ ಕವರ್ ಓಪನ್ ಮಾಡೋದೆ, ಓಪನ್ ಮಾಡಿದ ತಕ್ಷಣ ಘಮ ಅನಿಸ್ತೈತೆ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಸಖತ್ತಾಗಿತ್ತು. ಮತ್ತೆ ಚೌಟ್ ಒಳಗಾಕಿ ರಪ ಅಂತ ಅಲ್ಲಾಡ್ಸೋದು ಬೇಡ, ಸ್ವಲ್ಪ ಸ್ಲೋವಾಗಿ ಅಲ್ಲಾಡಿಸಿ, ನಿಧಾನಕ್ಕೆ ಅಲ್ಲಾಡಿಸಿ. ರಪ ಅಂತ ಅಲ್ಲಾಡಿಸಿದ್ರೆ ಬಿರಿಯಾನಿ ಕೆಟ್ಟೋಗುತ್ತೆ, ಸ್ಲೋವಾಗಿ ಅಲ್ಲಾಡಿಸಿ. ಮೆಂತ್ಯ ಸೊಪ್ಪಿನ ಮಟನ್ ಪಲಾವ್ ರೆಡಿ ಆಯಿತು. ಖಂಡಿತವಾಗಲೇ ನಿಮಗೇನೋ ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮೈಸೂರಿಗೆ ಹೋದರೆ ರುಚಿ ಮೆಸ್ ಊಟ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ತಡ ಯಾಕೆ, ಬೇಗ ಮನೇಲಿ ಹೋಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.